ಯಾವಾಗಲೂ ಇರ್ತಾ ಇರಲಿಲ್ಲ ಯೂಶುವಲಿ. ಇದಾನಲ್ಲ ಅಂತ ಒಂದೊಂದ್ಸತಿ ನಾನು ಯಾವ ಥರ ಮಾಡ್ತೀನಿ ಆ ಥರನೇ ಮಾಡೋದಕ್ಕೆ ಟ್ರೈ ಮಾಡುತ್ತೆ ಪಾಪ. ಸೊ ನಾನು ಆಮೇಲೆ ಸ್ನಾನ ಎಲ್ಲ ಮಾಡಿಕೊಂಡು ಅಡುಗೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡೋದಕ್ಕೆ ಇಷ್ಟಪಡಲ್ಲ. ಅವ್ರಿಗೇನು ಹೇಳಬೇಕು, ಮನೆ ಒಳಗಡೆ ಇರ್ತಾರೆ. ಸೊ ಅವಳೇನು ದುಡ್ಕೊಂಬರ್ತಾಳ, ಅವಳಿಗೆ ಯಾಕೆ ಹೇಳಬೇಕು ಅನ್ನೋ ಫ್ಯಾಮಿಲಿಗಳಲ್ಲಿ ದಿನನಿತ್ಯ ಜಗಳ, ಬೆಳಗ್ಗೆ ಎದ್ದರೆ ಕಿರಿಕು, ಗಲಾಟೆ. ಸೊ ಅಂಥದ್ದೆಲ್ಲ ಆಗ್ತಾ ನೀಟಾಗಿ ಬಿಡಿಸ್ಕೊಡಿ ಎಂದೆ. ನುಗ್ಗೆ ಸೊಪ್ಪನ್ನ ಬಿಡಿಸ್ಕೊಡ್ತಾ ಇದ್ದಾರೆ. ಜಗಳನೇ ಆಡಲ್ಲ ನಾವು ಅಂತ ಏನಿಲ್ಲ. ನಾವು ಚೆನ್ನಾಗಿ ಕಿತ್ತಾಡ್ತೀವಿ, ನಾವು ಜಗಳ ಆಡ್ತೀವಿ ನಮ್ಮ ಮನೇಲೂ. ಬಟ್ ತುಂಬ ಕ್ಯಾರಿ ಮಾಡಲ್ಲ. ಅದನ್ನೇ ದಿನಗಟ್ಟಲೆ ಜಗಳ ಮಾಡ್ಕೊಂಡು ನಮಸ್ಕಾರ ಎಲ್ಲರಿಗೂ. ಮೊದಲಿಗೆ ನಿಮ್ಮೆಲ್ಲರಿಗೂ ನನ್ನ ಪ್ರೀತಿಯ ಕುಟುಂಬದವರಿಗೆ ಹ್ಯಾಪಿ ಶಿವರಾತ್ರಿ. ಮತ್ತು ಇವತ್ತು ವುಮೆನ್ಸ್ ಡೇ ಕೂಡ ಇದೆ. ಎಲ್ಲರಿಗೂ ಹ್ಯಾಪಿ ವುಮೆನ್ಸ್ ಡೇ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಮಕ್ಕಳಿಬ್ಬರು ಪೂಜೆ ಮಾಡ್ತಾ ಇದ್ದಾರೆ. ಇವತ್ತು ಶಿವರಾತ್ರಿ ಹಬ್ಬದ ದಿನದ ಲಾಗು ನಾನಿವತ್ತು ಅಪ್ಲೋಡ್ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ಒಂದು ಬೇಜಾರೇನಪ್ಪ ಅಂದರೆ ನಿಜವಾಗ್ಲೂ ಹಬ್ಬದ ದಿನ ನಾನು ಪೂಜೆ ಮಾಡೋಕ್ಕಾಗಲಿಲ್ಲ. ಪೀರಿಯಡ್ಸ್ ಆಗಿರೋದ್ರಿಂದ ಮಕ್ಕಳು ಪೂಜೆ ಮಾಡ್ತಾಯಿದ್ದಾರೆ. ದೇವ್ರ ಪಾತ್ರೆ ಎಲ್ಲ ತೊಳೆದು ಅವರಿಗೆ ಪೂಜೆ ಮಾಡೋದಕ್ಕೆ ಕಷ್ಟ, ಕಳಸ ಎಲ್ಲ ತೆಗೆದು ಮಾಡೋಕ್ಕೆ ಬರಲ್ಲ. ಹೂವು ಎಲ್ಲ ಚೇಂಜ್ ಮಾಡಿ ಸ್ವಲ್ಪ ಮುಂದೆ ಎಲ್ಲ ಒರೆಸ್ಕೊಂಡು ಅರ್ಶ ಎಲ್ಲ ಕ್ಲೀನ್ ಮಾಡಿಕೊಟ್ಟ. ನಿಜವಾಗ್ಲೂ ಸಖತ್ ಖುಷಿ ಆಯಿತು. ನೀಟಾಗಿ ಎಲ್ಲ ನಾನು ಹೇಗೆ ಮಾಡ್ತೀನಿ ದೂರದಿಂದ ಹೇಳ್ಕೊಡ್ತಾ ಇದ್ದೆ, ಈ ಥರ ಮಾಡಿ ಈ ಥರ ಮಾಡಿ ಅಂತ. ಸೊ ಇಬ್ಬರು ಸೇರಿಕೊಂಡು ಎಲ್ಲ ಸ್ವಲ್ಪ ಸಿಂಪಲಾಗಿ ಕ್ಲೀನ್ ಮಾಡಿ ಹೂವು ಎಲ್ಲ ಹಾಕಿ ಮಕ್ಕಳು ಪೂಜೆ ಮಾಡಿದ್ರು. ಅದೊಂದು ಖುಷಿ. ಒಂದೊಂದು ಸತಿ ಬೇಜಾರಾಗುತ್ತೆ, ಹುಡುಗಿಯರಿದ್ರೆ ಎಲ್ಲ ಮಾಡ್ತಾರೇನೋ ಅಂತ. ನನ್ನ ಮಕ್ಕಳು ನಿಜವಾಗ್ಲೂ ಎಲ್ಲ ನಾನು ಯಾವ ಥರ ಮಾಡ್ತೀನಿ ಅದೇ ಥರ ಪೂಜೆ ಮಾಡಿದ್ರು. ಅದೊಂದು ಖುಷಿ ಆಯಿತು. ಸೊ ಕ್ಲೀನಾಗಿ ಕಳಸ ಎಲ್ಲ ತೆಗೆದು ಅವರಿಗೆ ಪೂಜೆ ಮಾಡಿ, ಮತ್ತು ಅದನ್ನೆಲ್ಲ ಜೋಡ್ಸೋಕ್ಕೆ ಬರಲ್ಲ. ಸೊ ಹಾಗಾಗಿ ಹೂವು ಮಾತ್ರ ತೆಗೆದು ಪೂಜೆ ಮಾಡಿ ಅಂತ ಹೇಳಿದೆ. ಹರ್ಷ ಉಪವಾಸ ಇದ್ದ, ಇಡೀ ದಿನ ಉಪವಾಸ ಇದ್ದು ರಾತ್ರಿ 8:30 ದೇವಸ್ಥಾನಕ್ಕೆ ಹೋಗಿ ಬಂದು ಆಮೇಲೆ ಉಪವಾಸ. ನಾನು ಉಪವಾಸ ಇರೋದೆಲ್ಲ ಬೇಡ ಪಾಪು, ನಿನ್ನ ಕೈಯಲ್ಲಿ ಆಗಲ್ಲ ಅಂತೆಲ್ಲ ಹೇಳಿದೆ. ಬಟ್ ಅವನು, ಅಮ್ಮ ನೀವು ಇರೋಕ್ಕಾಗಲ್ವಲ್ಲ, ನಾನೇ ಇರ್ತೀನಿ ಈ ವರ್ಷ, ನಾನೇ ದೇವ್ರ ಹತ್ರ ಕೇಳ್ಕೊಳ್ತೀನಿ ಅಂತ ನಿಜವಾಗ್ಲೂ ಉಪವಾಸ ಮಾಡ್ದ. ಹಾಗಾಗಿ ಅವನಿಗೆ ವಾಟರ್ ಮೆಲನ್ ತೊಗೊಂಡು ಬಂದಿದ್ರು, ಕಟ್ ಮಾಡಿ ಕೊಡ್ತಾ ಇದ್ದೀನಿ. ಆಮೇಲೆ ಇದ್ರದ್ದು ಮಸ್ಕ್ ಮೆಲನ್ ತೊಗೊಂಬಂದರು, ಅದ್ರದ್ದು ಜ್ಯೂಸ್ ಮಾಡಿಕೊಟ್ಟೆ. ಹಣ್ಣುಗಳೆಲ್ಲ ತಿನ್ಬೋದು, ಏನೂ ಆಗಲ್ಲ ಅಂತ ಕಟ್ ಮಾಡಿಕೊಟ್ಟೆ, ತಿಂದ. ಖುಷಿಯಾಯಿತು ನಿಜವಾಗ್ಲೂ. ಅವನು ಯಾವಾಗಲೂ ಇರ್ತಾ ಇರಲಿಲ್ಲ ಯೂಶುವಲಿ. ಇದಾನಲ್ಲ ಅಂತ ಒಂದೊಂದ್ಸತಿ ನಾನು ಯಾವ ಥರ ಮಾಡ್ತೀನಿ ಆ ಥರನೇ ಮಾಡೋದಕ್ಕೆ ಟ್ರೈ ಮಾಡುತ್ತೆ ಪಾಪ. ಸೊ ನಾನು ಆಮೇಲೆ ಸ್ನಾನ ಎಲ್ಲ ಮಾಡಿಕೊಂಡು ಅಡುಗೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ. ಎಲ್ಲ ಮಿಕ್ಸ್ ತರಕಾರಿ ಬೇಳೆ ಹಾಕಿ ಸಾಂಬಾರು ಮಾಡೋಣ ಅಂತ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಆಮೇಲೆ ಕಡಲೆಕಾಳನ್ನ ಬೇಯಿಸಿ ಅದನ್ನು ಒಗ್ಗರಣೆ ಮಾಡ್ಕೊಳ್ತಾ ಇದ್ದೀನಿ. ಇದು ಅಷ್ಟೇ ಇಷ್ಟ ಚೆನ್ನಾಗಿರತ್ತೆ ಕಡಲೆಕಾಳ್ದು ಉಸ್ಲಿ ಮಾಡಿದ್ರೆ ಅಂತ. ಈ ದೇವಸ್ಥಾನದಲ್ಲೆಲ್ಲ ಪ್ರಸಾದ ಕೊಡ್ತಾರಲ್ಲ, ಕೆಲವೊಂದು ಟೈಮು ಗಣೇಶನ ದೇವಸ್ಥಾನಕ್ಕೆ ಹೋದಾಗ ಇದು ಸಂಕಷ್ಟಹರ ಚತುರ್ಥಿ ಎಲ್ಲ ಇದ್ದಾಗ ಈ ಥರದ್ದು ಇಷ್ಟ ಆಗುತ್ತೆ. ಮಕ್ಕಳು ಇಷ್ಟಪಡ್ತಾರೆ, ಅಮ್ಮ ನೀವು ಮಾಡಿ ಈ ಥರದ್ದು ಮನೇಲಿ ಅಂತ ಹೇಳ್ತಾ ಇರ್ತಾನೆ ದಿಶಾಂತು. ಹಂಗಾಗಿ ಅವನಿಗೆ ಕಡಲೆಕಾಳು ಉಸ್ಲಿ ಇಷ್ಟ ಆಗುತ್ತೆ ಅಂತ ನಾನು ಇವತ್ತು ಅದನ್ನೇ ಮಾಡ್ತಾಯಿದ್ದೀನಿ. ನಿಜವಾಗ್ಲೂ ಒಂದೊಂದು ಸತಿ ಬೇಜಾರಾಗುತ್ತೆ, ಹಬ್ಬದ ದಿನ ಈ ಥರ ಆದಾಗ ಪೂಜೆ ಮಾಡೋಂಗಿಲ್ವಲ್ಲ, ಏನು ಮಾಡೋದು ಅಂತ. ಸಾಮಾನ್ಯ ಹುಡುಗಿಯರಿದ್ರೆ ಎಲ್ಲ ನೋಡ್ಕೊಂಡಿರ್ತಾರೆ, ಅಮ್ಮಂದಿರಿಗೆ ಹೆಲ್ಪ್ ಮಾಡ್ತಾರೆ. ಬಟ್ ನಮ್ಮ ಮನೇಲಿ ಇಬ್ಬರು ಬಾಯ್ಸ್ ಆಗಿರೋದ್ರಿಂದ ಹೆಲ್ಪ್ ಮಾಡ್ತಾರೆ, ಓಕೆ. ಇವತ್ತು ಅಡುಗೆಗೆ ಇಲ್ಲಿ ಮೊಸರನ್ನ ಒಗ್ಗರಣೆ ಮಾಡ್ಕೊಳ್ತಾ ಇದ್ದೀನಿ. ಹಿಂದೆಗಡೆ ತರಕಾರಿ ಬೇಳೆ ಕೂಗಿಸಿಟ್ಟಿದ್ದೀನಿ, ಅದಕ್ಕೂ ಕೂಡ ಸಾಂಬಾರಿಗೆ ಒಗ್ಗರಣೆ ಹಾಕ್ಕೊಳ್ತಾ ಇದ್ದೀನಿ. ಇವತ್ತು ತುಂಬಾ ವಿಶೇಷವಾದ ದಿನ, ಮಹಾಶಿವರಾತ್ರಿ ಮತ್ತು ವುಮೆನ್ಸ್ ಡೇ ಇರೋದ್ರಿಂದ. ವುಮೆನ್ಸ್ ಡೇ ದಿನ ಮಾತ್ರ ಗೌರವ ಕೊಡಬೇಕು ಹೆಣ್ಣಿಗೆ ಅಂತ ಅಲ್ಲ, ಪ್ರತಿದಿನವೂ ಎಲ್ಲ ಹೆಣ್ಮಕ್ಳಿಗೂ ಗೌರವ ಸಿಗಬೇಕು. ಮನೆ ಹೊರ್ಗಡೆ ಆಗಲಿ ಮನೆ ಒಳಗಡೆ ಆಗಲಿ ಎಲ್ಲರೂ ಸಮನಾಗಿರ್ತಾರೆ. ಗಂಡಸು ಮನೆ ಹೊರ್ಗಡೆ ಹೋಗಿ ದುಡಿತಾರೆ, ಹೆಣ್ಣು ಮನೆ ಒಳಗಡೆ ದುಡಿತಾ ಇರ್ತಾರೆ. ಸೊ ಅಷ್ಟೇ ಈಕ್ವಾಲಿಟಿ ಇರುತ್ತೆ. ಕೆಲವು ಮನೆಗಳಲ್ಲಿ ಅದು ಸಾಮಾನ್ಯವಾಗಿರುತ್ತೆ. ಇನ್ನು ಕೆಲವು ಮನೆಗಳಲ್ಲಿ ತುಂಬ ರೇರು, ಈಗಂತೂ ಎಲ್ಲರೂ ಸಮನಾಗೇ ಇದ್ದಾರೆ. ಇನ್ನೂ ಕೆಲವು ಮನೆಗಳಲ್ಲಿ ನಾನು ನೋಡಿರೋ ಪ್ರಕಾರ ಸೊ ಅವಳಿಗೆ ಯಾಕೆ ಕೇಳಬೇಕು, ಅವಳಿಗೇನು ವಿಷಯ ಶೇರ್ ಮಾಡಬೇಕು, ಅವಳೇನು ಹೊರಗಡೆ ಹೋಗಿ ದುಡ್ಕೊಂಬರ್ತಾಳ, ಆ ಥರದ್ದು ಕೆಲವೊಂದು ಈಗೋ ಇರೋರು ಮೈಂಡ್ ಸೆಟ್ ಆ ಥರ ಇರೋರು ಯೋಚನೆ ಮಾಡ್ತಾರೆ. ನಿಜವಾಗ್ಲೂ ಎಲ್ಲ ವಿಷಯಗಳನ್ನು ಶೇರ್ ಮಾಡಿ, ಪ್ರತಿಯೊಂದನ್ನು ಗಂಡ ಹೆಂಡತಿ ಆಗಲಿ, ಅಮ್ಮ ಮಗಳಾಗಿರಲಿ, ಯಾರಿಗೇ ಆಗಲಿ ಎಲ್ಲ ವಿಷಯಗಳನ್ನು ನಮ್ಮ ಹೆಣ್ಮಕ್ಳ ಹತ್ರ ಶೇರ್ ಮಾಡಿಕೊಂಡು ಯಾರು ಸಂಸಾರನ ನಡೆಸ್ಕೊಂಡು ಹೋಗ್ತಾರೋ ಅಂಥ ಮನೆಗಳಲ್ಲಿ ಯಾವುದೇ ರೀತಿಯ ಗಲಾಟೆ, ಕಿರಿಕು ಏನೂ ಇರೋದಿಲ್ಲ ಫ್ರೆಂಡ್ಸ್. ನೀವು ನಿಮ್ಮ ಸುತ್ತಮುತ್ತಲೇ ಆಗಲಿ, ನಿಮ್ಮ ಮನೆಗಳೇ ಆಗಲಿ ಅಬ್ಸರ್ವ್ ಮಾಡಿ ನೋಡ್ಬೋದು.
ಸೊ ಈ ಥರದ್ದೆಲ್ಲ ಶೇರ್ ಮಾಡಿಕೊಂಡು ಎಲ್ಲ ಡಿಸ್ಕಸ್ ಮಾಡಿ ಯಾವುದೇ ಸಮಸ್ಯೆ ಇರ್ಬೋದು, ಡಿಸ್ಕಸ್ ಮಾಡಿ ಬದುಕೋದ್ರಿಂದ ತುಂಬ ಚೆನ್ನಾಗಿರುತ್ತೆ. ಅಂಥ ಫ್ಯಾಮಿಲಿಗಳಂತೂ ನಿಜವಾಗ್ಲೂ ಖುಷಿಯಾಗಿರ್ತಾರೆ. ಏನೇ ಇದ್ರೂ ಸಮನಾಗಿ ಹೋಗ್ತಾ ಇರ್ತಾರೆ. ಕಷ್ಟ ಬಂದಾಗ್ಲೂ ನಾವೇ ತಾನೇ ನೋಡ್ಕೋಬೇಕಾಗಿರೋದು ನಮ್ಮ ಫ್ಯಾಮಿಲಿಗಳ್ನ. ಸೊ ಹಾಗಾಗಿ ಯಾವುದೇ ವಿಷಯ ಇದ್ರೂ ಶೇರ್ ಮಾಡ್ಕೊಳ್ಬೇಕು. ಯಾರು ಇಲ್ಲಿ ಮೇಲು, ಯಾರು ಇಲ್ಲಿ ಕೀಳು ಅನ್ನೋದಿಲ್ಲ. ಸೊ ಎಲ್ಲರೂ ಒಂದೇ ಸಮ ಈಕ್ವಾಲಿಟಿಯಾಗಿ ಹೋಗ್ತಾ ಇದ್ರೆ ಅಂಥ ಸಂಸಾರಗಳು ಸ್ವರ್ಗ ಸುಖವಾಗಿರುತ್ತೆ. ನಾನೊಬ್ಳು ಗೃಹಿಣಿಯಾಗಿ ನನಗೆ ಅನ್ಸೋದೇನಪ್ಪ ಅಂದರೆ, ಸೊ ನನ್ನ ಎಕ್ಸಾಂಪಲ್‌ನ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೀನಿ. ಅಕಸ್ಮಾತ್ ನಾವೇನಾದರೂ ತಪ್ಪು ಮಾಡಿದಾಗ ತಿದ್ದಿ ಬುದ್ಧಿ ಹೇಳ್ಬೇಕು. ನಮ್ಮ ಗಂಡ ಆಗಿರೋರು ಫ್ರೆಂಡ್ಸ್ ಮುಂದೆ ಆಗಲಿ, ಫ್ಯಾಮಿಲಿ ಮುಂದೆ ಆಗಲಿ ಹೆಂಡ್ತಿನ ಬೈಯೋದು, ಹೆಂಡ್ತಿನ ಬಿಟ್ಕೊಡ್ಬಾರ್ದು. ನಮಗೆ ಜೊತೆಲಿರೋದು ಅವರೊಬ್ಬರೇನೆ. ಅವ್ರ ಸಪೋರ್ಟಿಂದನೇ ನಾವೆಲ್ಲದನ್ನು ಮಾಡ್ಕೊಂಡು ಬರ್ತಾ ಇರ್ತೀವಿ. ಅವರೇ ನಮಗಿಲ್ಲ ಅಂದಾಗ ಸಖತ್ ಬೇಜಾರಾಗುತ್ತೆ. ಅದರಿಂದನೇ ತುಂಬ ಜಗಳಗಳು, ಗಲಾಟೆಗಳೆಲ್ಲ ಬರೋದು. ಸೊ ಹಾಗಾಗಿ ಹೆಣ್ಣಿಗೆ ಯಾರು ಗೌರವ ತೋರಿಸ್ತಾರೆ, ಯಾರು ಪ್ರೀತಿ ತೋರಿಸ್ತಾರೆ, ಅಂಥ ಸನ್ನಿವೇಶಗಳು ಬಂದಾಗ ಯಾರು ಬಿಟ್ಕೊಡೋದಿಲ್ಲ ನಮ್ಮನ್ನ. ಅಂಥ ಫ್ಯಾಮಿಲಿಗಳು ನಿಜವಾಗ್ಲೂ ತುಂಬಾನೇ ಚೆನ್ನಾಗಿರುತ್ತೆ. ಮತ್ತು ಎಲ್ಲದನ್ನೂ ಅಷ್ಟೇ ಕೆಲವೊಂದು ವಿಷಯಗಳನ್ನ ಮುಚ್ಚಿಡೋದ್ರಿಂದನೇ ಸಮಸ್ಯೆಗಳು ಜಾಸ್ತಿ ಆಗೋದು. ಸೊ ಇದನ್ನೆಲ್ಲ ನಾವು ಅರ್ಥಕೊಂಡು ಸಮನಾಗಿ ಹೋಗ್ತಾ ಇದ್ರೆ ಯಾವುದೇ ತೊಂದರೆಗಳು ಬರ್ದೇನೆ ಸಂಸಾರಗಳು ಸ್ವರ್ಗ ಸುಖವಾಗಿರುತ್ತೆ ಅನ್ನೋದು ನನ್ನ ಭಾವನೆ. ಸೊ ಇಲ್ಲಿ ಏನು ಮಾಡ್ತಾ ಇದ್ದಾನೆ ಹರ್ಷ ಅಂತ ನೋಡ್ತಾ ಇದ್ದೀರಾ? ಇಲ್ಲಿ ವಡೆಗೆ ಕಾಳು ನೆನೆಸಿದ್ದೆ, ಅದನ್ನು ರುಬ್ತಾ ಇದ್ದೇನೆ. ಇವತ್ತು ನುಗ್ಗೆ ಸೊಪ್ಪಿನ ವಡೆ ಮಾಡ್ತಾ ಇದ್ದೀನಿ. ಮೊದಲಿಗೆ ಬೆಳಗ್ಗೆನೆ ನಾನು ಕಾಳು ಮತ್ತು ಒಂದು ಸ್ವಲ್ಪ ಅಕ್ಕಿನ ನೆನೆಸಿಟ್ಟಿದ್ದೆ. ಅದನ್ನು ಬಾಲ್ಕನಿನಲ್ಲಿ ಹಾಕೊಟ್ಟಿದ್ದೀನಿ. ನನಗೆ ಒಳಗಡೆ ಅಡುಗೆ ಮಾಡ್ತಾ ಇದ್ನಲ್ವಾ, ಸೊ ನಾನೇ ರುಬ್ತೀನಿ ಅಂದ. ಮಕ್ಕಳು ಇಬ್ಬರೂ ನಿಜವಾಗ್ಲೂ ತುಂಬಾ ಹೆಲ್ಪ್ ಮಾಡ್ತಾ ಇದ್ದಾರೆ ಇವತ್ತು. ವಡೆ ಕಾಳನ್ನೆಲ್ಲ ರುಬ್ಬಿದ್ದಾಯಿತು. ಇವಾಗ ಸ್ವಲ್ಪ ಮಸಾಲೆ, ಇಲ್ಲಿ ಮಸಾಲೆಗೆ ನಾನು ಚಕ್ಕೆ, ಲವಂಗ, ಸ್ವಲ್ಪ ಮೆಣಸನ್ನ ಹಾಕ್ಕೊಂಡಿದ್ದೀನಿ. ಅದು ಚಿಕ್ಕ ಜಾರಲ್ಲಿ ರುಬ್ಬೋದಕ್ಕೆ ಕೊಡ್ತಾಯಿದ್ದೀನಿ. ಮಕ್ಕಳು ಕೆಲವೊಮ್ಮೆ ತುಂಬ ಹೆಲ್ಪ್ ಮಾಡ್ತಾರೆ ನನಗೆ. ಸೊ ಒಂದೊಂದ್ಸತಿ ಬೇಜಾರಾಗುತ್ತೆ ಮಾತು ಕೇಳದೆ ಇದ್ದಾಗ. ಇವತ್ತು ಪಾಪ ಎಲ್ಲ ಹೆಲ್ಪ್ ಮಾಡ್ತಾ ಇದ್ದಾರೆ. ಇಲ್ಲಿ ನಾನು ಸಣ್ಣದಾಗಿ ಇದು ವಡೆ ರೆಸಿಪಿನ ಹೇಳ್ತೀನಿ ನೋಡ್ಕೊಳ್ಳಿ. ಇಲ್ಲಿ ನಾನು ಶುಂಠಿ, ಬೆಳ್ಳುಳ್ಳಿ, ಹಸಿರು ಮೆಣಸಿನ್ಕಾಯಿನ ಸಣ್ಣದಾಗಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಕರಿಬೇವಿನ ಸೊಪ್ಪನ್ನ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಕೊತ್ತಂಬರಿ ಸೊಪ್ಪು, ಆಮೇಲೆ ಈರುಳ್ಳಿನ ಸಣ್ಣದಾಗಿ ಚಾಪ್ ಮಾಡ್ಕೊಂಡಿದ್ದೀನಿ. ಇದಷ್ಟನ್ನು ಹಾಕಿ ಕಲಿಸ್ಕೊಳ್ಳೋದು. ಉಪ್ಪು ಹಾಕಿ ಇದನ್ನು ಕಲಿಸ್ಕೊಂಡ್ರೆ ವಡೆ ರೆಡಿ ಆಗುತ್ತೆ. ಆಮೇಲೆ ಲಾಸ್ಟಲ್ಲಿ ನುಗ್ಗೆ ಸೊಪ್ಪು ಇಲ್ಲೇ ನಮ್ಮ ಮನೆ ಪಕ್ಕದಲ್ಲಿ ಒಂದು ನುಗ್ಗೆ ಮರ ಇದೆ. ಅದರಲ್ಲಿ ಹೋಗಿ ನನ್ನ ಹಸ್ಬೆಂಡು ನುಗ್ಗೆ ಸೊಪ್ಪನ್ನ ಕಿತ್ಕೊಂಡು ಬಂದು ಸಣ್ಣದಾಗಿ ಸ್ವಲ್ಪ ಬಿಡಿಸ್ಕೊಡಿ ಅಂತ ಹೇಳಿದೆ. ಅವರು ಬಿಡಿಸ್ತಾ ಇದ್ದಾರೆ. ಸೊ ಇವತ್ತು 3 ಜನನೂ ಹೆಲ್ಪ್ ಮಾಡಿದ್ರು. ಅದ್ರಲ್ಲಿ ಜಾಸ್ತಿ ಹೆಲ್ಪ್ ಮಾಡಿದ್ದು ನನ್ನ ಮಕ್ಕಳೇನೆ. ಸೊ ಹರ್ಷ ಪಾಪ ಸಿಕ್ಕಾಪಟ್ಟೆ ಹೆಲ್ಪ್ ಮಾಡ್ತು ಪಾಪ. ನೋಡಿ ಇವಾಗ ಬಿಡಿಸ್ಕೊಡ್ತಾ ಇದ್ದಾರೆ. ಸಣ್ಣದಾಗಿ ಅದನ್ನೆಲ್ಲ ನೀಟಾಗಿ ಬಿಡಿಸ್ಕೊಡಿ ಎಂದೆ. ನುಗ್ಗೆ ಸೊಪ್ಪನ್ನ ಬಿಡಿಸ್ಕೊಡ್ತಾ ಇದ್ದಾರೆ. ವಡೆ ಕಾಳು ಜೊತೆ ಎಲ್ಲ ಮಸಾಲೆಗಳ್ನ ಇವಾಗ ನೀಟಾಗಿ ಹಾಕಿ ಕೈಯಿಂದನೇ ಕಲಿಸ್ಕೊಳ್ತಾ ಇದ್ದೀನಿ. ನೋಡಿ ಈ ಥರ ಎಲ್ಲ ಹಾಕ್ಕೊಂಡೆ. ಆವಾಗಲೇ ನಾನು ಹೇಳಿದ್ನಲ್ವಾ, ಎಲ್ಲ ಮಸಾಲೆಗಳ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಆಮೇಲೆ ಮೇಲೆ ಸಾಲ್ಟ್ ಹಾಕಿದ್ದಾದ್ಮೇಲೆ ನುಗ್ಗೆ ಸೊಪ್ಪನ್ನ ನೀಟಾಗಿ ಬಿಡಿಸಿ ನಮ್ಮ ಹಸ್ಬೆಂಡು ವಾಶ್ ಮಾಡಿಕೊಟ್ರು. ಇವಾಗ ನುಗ್ಗೆ ಸೊಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ. ನೋಡಿ ಹಾಗೇನೆ ಸಣ್ಣದಾಗಿ ಬಿಡಿಸ್ಕೊಟ್ಟಿದ್ರು. ಲಾಸ್ಟಲ್ಲಿ ನುಗ್ಗೆ ಸೊಪ್ಪು ಹಾಕಿ ಅದನ್ನು ಕೂಡ ಚೆನ್ನಾಗಿ ಕಲಿಸ್ಕೊಂಡೆ. ಆಮೇಲೆ ಈ ಥರ ಒಂದು ಬಟ್ಟೆ ಮೇಲೆ ತಟ್ಕೊಳ್ತಾ ಇದ್ದೀನಿ. ಸೊ ಈ ಥರ ತಟ್ಕೊಂಡ್ರೆ ಚೆನ್ನಾಗಿ ಅಗಲವಾಗಿ ತಟ್ಬೋದು. ಮತ್ತು ನನಗೆ ಹಾಕೋದಕ್ಕೂ ಈಸಿ ಆಗುತ್ತೆ. ಏನಾದರೂ ನೀರಿನ ಅಂಶ ಇದ್ದರೆ ವಡೆ ಹಿಟ್ಟಲ್ಲಿ ಅದು ಬಟ್ಟೆ ಎಲ್ಲ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ಆವಾಗ ವಡೆ ಚೆನ್ನಾಗಿ ಬರುತ್ತೆ. ನೀಟಾಗಿ ತಟ್ಕೊಳ್ಬೋದು ಅಂತ ಅಷ್ಟೇನೆ. ಈ ಕೈಯಲ್ಲೂ ತಟ್ಟಾಕ್ಬೋದು. ಸೊ ನಾನಿಲ್ಲಿ ಈ ಮೆಥಡ್‌ನ ಯೂಸ್ ಮಾಡ್ತೀನಿ. ಚೆನ್ನಾಗಿ ಅಗಲವಾಗಿ ತಟ್ಕೊಳ್ಬೋದು ಮತ್ತು ಬೇಗ ಎಣ್ಣೆಗೆ ಎತ್ತಾಕ್ಬೋದು ಅಂತ. ಈ ಕಡೆ ಒಂದು ಕಡೆ ಎಣ್ಣೆನ ಕಾಯಿಸೋದಕ್ಕೆ ಇಟ್ಟಿದ್ದೀನಿ. ನೋಡಿ ಇಲ್ಲಿ ನಾನು ನನ್ನ ಹಸ್ಬೆಂಡ್ ಇಬ್ಬರು ಸೇರಿ ವಡೆನ ಮಾಡ್ತಾ ಇದ್ದೀವಿ. ಇನ್ನೊಂದೇನಪ್ಪ ಅಂದರೆ ನಮ್ಮನೇಲಿ ನಾನು ಇರೋದನ್ನ ಫ್ರಾಂಕಾಗಿ ಹೇಳ್ಕೊಳ್ತೀನಿ. ನಾನು ಜಗಳನೇ ಆಡಲ್ಲ ನಾವು ಅಂತ ಏನಿಲ್ಲ. ನಾವು ಚೆನ್ನಾಗಿ ಕಿತ್ತಾಡ್ತೀವಿ, ನಾವು ಜಗಳ ಆಡ್ತೀವಿ ನಮ್ಮ ಮನೇಲೂ. ಬಟ್ ತುಂಬ ಕ್ಯಾರಿ ಮಾಡಲ್ಲ. ಅದನ್ನೇ ದಿನಗಟ್ಟಲೆ ಜಗಳ ಮಾಡಿಕೊಂಡು ಅದನ್ನೇ ಒಂದೊಂದು ವಾರಗಟ್ಟಲೆ ಮುನಿಸ್ಕೊಳ್ಳೋದು ಅದೆಲ್ಲ ಮಾಡಲ್ಲ. ಜಗಳ ಆಡ್ತೀವಿ, ನೆಕ್ಸ್ಟ್ ಡೇಗೆ ಸರಿ ಹೋಗ್ತೀವಿ. ಅಡುಗೆ ಎಲ್ಲ ಮುಗೀತು. ಊಟ ಮಾಡೋಣ ಅಂತ ಕೆಳಗಡೆ, ಇವತ್ತು ಡೈನಿಂಗ್ ಟೇಬಲ್ ಮೇಲೆ ಬೇಡ, ಹಬ್ಬ ಅಲ್ವಾ, ಕೆಳಗಡೆನೇ ಕೂತ್ಕೊಂಡು ಊಟ ಮಾಡೋಣ ಅಂತ ಹಾಕ್ಕೊಡ್ತಾ ಇದ್ದೀನಿ ನನ್ನ ಹಸ್ಬೆಂಡಿಗೆ. ನಾನು ದಿಶಾಂತು, ಹರ್ಷ ಬಾಲ್ಕನಿಯಲ್ಲಿ ಕೂತ್ಕೊಂಡ್ಬಿಟ್ಟಿದ್ದಾನೆ. ಮಸ್ಕ್ ಮೆಲನ್ ಜ್ಯೂಸ್ ಮಾಡಿಕೊಟ್ಟಿದ್ದೀನಿ, ಕುಡಿತಾ ಇದ್ದಾನೆ. ಕೆಲವೊಮ್ಮೆ ನಮ್ಮ ಹರ್ಷ ನಾನು ಯಾವ ಥರ ಮಾಡ್ತೀನಿ, ನಾನು ಯಾವ ಥರ ಪೂಜೆ ಮಾಡೋದು, ಉಪವಾಸ ಎಲ್ಲ ಮಾಡ್ತೀನಿ, ಆ ಥರದ್ದು ಅವನು ಮಾಡ್ತಾ ಇರ್ತಾನೆ. ಎಷ್ಟು ಹೇಳಿದ್ರು ಕೇಳಲ್ಲ. ನೀನು ಇನ್ನೂ ಚಿಕ್ಕವನು, ಅವೆಲ್ಲ ಮಾಡಬಾರ್ದು, ತಿನ್ನು ಅಂದ್ರೇ ಇಲ್ಲ ನಾನು ಮಾಡ್ತೀನಿ, ನೀವು ಯಾಕೆ ಮಾಡಿದ್ರಿ, ನೀವು ಹಂಗೆ ಮಾಡ್ತಾಯಿದ್ರಿ, ನಾನು ಮಾಡ್ತೀನಿ ಅಂತ ಮಾಡುತ್ತೆ ಪಾಪಚ್ಚಿ.
ಸೊ ನಾನು ಹೋಗ್ಲಿ ತುಂಬ ಫೋರ್ಸ್ ಮಾಡಬಾರ್ದು ಅವನಿಗೆ ಅಂತ ಬಿಟ್ಟೆ. ಅವನ ಪಾಡಿಗೆ ಅವನು ಜ್ಯೂಸ್ ಕುಡಿತಾ ಇದ್ದಾನೆ. ಯಾರು ಹೇಳಿದ್ರು ಅಂತ ಗೊತ್ತಿಲ್ಲ ಈ ಥರ ಉಪವಾಸ ಇದು ಎಲ್ಲ. ಸೊ ನನ್ನ ಫ್ರೆಂಡು ಮಾಡ್ತಾ ಇದ್ದಾರೆ, ನಾನು ಮಾಡ್ತೀನಿ ಅಂತ ಎಲ್ಲ ಹೇಳ್ತಾ ಇರ್ತಾನೆ. ಓಕೆ ಅಂತ ನಾವು 3 ಜನ ಊಟ ಮಾಡ್ತಾ ಇದ್ದೀವಿ. ಸೊ ನಾನು ಮಾಡಂಗಿಲ್ಲ, ಪೂಜೆ ಎಲ್ಲ ಮಾಡಂಗಿಲ್ಲ ಅಂತ ಒಂದು ಸ್ವಲ್ಪ ಸಖತ್ ಬೇಜಾರಾಯಿತು. ಓಕೆ ನನ್ನ ಮಕ್ಕಳು ಚೆನ್ನಾಗಿ ಮಾಡಿದ್ರಲ್ಲ ಅಂತ ಕೊನೆಯಲ್ಲಿ ಒಂದು ಸ್ವಲ್ಪ ಖುಷಿ ಆಯಿತು. ಊಟ ಎಲ್ಲ ಮುಗೀತು. ಮಧ್ಯಾಹ್ನ ಊಟ ಎಲ್ಲ ಆದಮೇಲೆ ಸೊ ಒಂದು ಮೂವಿ ನೋಡಿದ್ವಿ. ಅದು ಹಳೇದು, ಸ್ವಾಮಿ ಅಯ್ಯಪ್ಪದು. ತುಂಬ ಚೆನ್ನಾಗಿದೆ. ಅದು ಎಷ್ಟು ಸತಿ ನೋಡಿದ್ರು ನನಗಂತೂ ಒಂದೇ ನೋಡಬೇಕು ಅಂತ ಅನಿಸ್ತಾ ಇರುತ್ತೆ. ಅದು ಮಕ್ಕಳ ಜೊತೆ ನೋಡಿದೆ. ನಾನು ಹರ್ಷ ದಿಶಾಂತು ಎಲ್ಲರೂ ನೋಡಿದ್ವಿ. ಅವ್ರ ಅಪ್ಪ ಮಾತ್ರ ಚೆನ್ನಾಗಿ ನಿದ್ದೆ ಹೊಡೆದ್ರು. ಇವಾಗ ಎಲ್ಲ ಮುಗೀತು. ಮಾಡಿರೋ ಅಡುಗೆ ಎಲ್ಲ ಇದೆ, ಇನ್ನು ಎಷ್ಟೊಂದು ಇದೆ, ಖಾಲಿ ಆಗಿಲ್ಲ. ವಡೆ ಮಾತ್ರ ಒಂದೇ ಒಂದು ರೌಂಡ್ ಹಾಕಿದೆ. ಸೊ ಟೈಮಾಗಿ ಹೋಗಿತ್ತಲ್ವ, ಫಸ್ಟ್ ಊಟ ಮಾಡೋಣ ಅಂತ. ಇವಾಗ ಅದೇ ವಡೆನ ಸ್ವಲ್ಪ ಎಣ್ಣೆಗೆ ಹಾಕಿ ಕರಿಬೇಕು. ಇನ್ನೊಂದೇನಪ್ಪ ಅಂದರೆ, ಇವತ್ತು ನಮ್ಮ ಹರ್ಷಂಗೆ ಅಲ್ಲಿ ಬಿದ್ದಿದೆ. ಇಲ್ಲಿ ನೋಡಿ, ಇಲ್ಲಿ ಅಲ್ಲೂ ಹಬ್ಬದ ಸ್ಪೆಷಲ್ಲು ಹರ್ಷವರ್ಧನಿಗೆ ಅಲ್ಲಿ ಬಿತ್ತು. ಆಮೇಲೆ ಇವತ್ತು ಹರ್ಷ ಉಪವಾಸ ಇದ್ದಾನೆ. ನನ್ನ ಮಗ ಬೆಳಿಗ್ಗೆಯಿಂದ 2 ಗ್ಲಾಸಾ 1 ಗ್ಲಾಸಾ 2 ಗ್ಲಾಸ್ ಜ್ಯೂಸ್ ಕುಡ್ದವನೆ. ಆಮೇಲೆ ಇನ್ನೇನು ತಿಂದ, ಇದು ಗ್ರೇಪ್ಸ್ ತಿಂದ ಅಷ್ಟೇ, ಇನ್ನೇನು ತಿಂದಿಲ್ಲ. ನಾನು ಹಾಲು ಚಾಕೋಸ್ ಏನಾದ್ರು ತಿನ್ನು ಅಂದರೆ ಬೇಡ ಬೇಡ ಅಂದಿದ್ದಾನೆ. ನಿಜವಾಗ್ಲೂ ಅವನವನೇ ಉಪವಾಸ ಇದ್ದಾನೆ. ಅವನಿಗೆ ಈ ವರ್ಷ 95 ತೆಗೀಲಿ ಅಂತ ಅಂದ್ಕೊಂಡವನಂತೆ. ಸೊ ಹಾಗಾಗಿ ಉಪವಾಸ ಮಾಡ್ತಾ ಇದ್ದಾನೆ. ನನ್ನ ಮಗ ಚೆನ್ನಾಗಿ ಓದಲಿ ಅಂತ ದೇವರು ಒಳ್ಳೆ ಬುದ್ಧಿ ಕೊಡ್ಲಪ್ಪ ಅಂತ ಕೇಳ್ಕೊಳ್ಳೋಣ. ಇನ್ನೂ ಊಟ ಮಾಡಿಲ್ಲ, ಆಗಲೇ ಇವಾಗ 6:37 ಆಯಿತು. ಸೊ ಇವಾಗ ಇನ್ನೊಂದು ಸತಿ ಕೈಕಾಲು ತೊಳ್ಕೊಂಡು ದೇವ್ರಿಗೆ ಪೂಜೆ ಮಾಡಿ ಊಟ ಮಾಡ್ತಾನೆ. 8 o'clock ಹಂಗೆ ಊಟ ಮಾಡು, ಓಕೆನಾ? ಇವತ್ತು ಅಲ್ಲಿ ಬಿದ್ದುಬಿಟ್ಟಿದೆ, ಅದಕ್ಕೆ ಅವನಿಗೆ ಫುಲ್ ಖುಷಿ. ಅದು ಒಂದು 2-3 ಡೇಸಿಂದ ನೋವ್ತಾ ಇತ್ತಂತೆ. ಹೇಳ್ತಾನೆ ಅಮ್ಮ ನೋವ್ತಾ ಇದೆ ಅಂತ. ಇವತ್ತು ಬೀಳಿತು, ಅಲ್ಲಿ ಬಿದ್ದಿದೆ. ಓಕೆ, 6 ಕಂಪ್ಲೀಟ್ ಮಾಡಿ ಇವಾಗ 7ಗೆ ಹೋಗ್ತಾನಲ್ವ, ನೆಕ್ಸ್ಟ್ ಇಯರು ದೊಡ್ಡನಾಗ್ತಿದ್ದಾನೆ. ಓಕೆ ಫ್ರೆಂಡ್ಸ್, ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಹ್ಯಾಪಿ ಶಿವರಾತ್ರಿ, ಹ್ಯಾಪಿ ವುಮೆನ್ಸ್ ಡೇ. ಈ ಲಾಗ್ ಇಲ್ಲಿ ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ನ ಸಪೋರ್ಟ್ ಮಾಡಿ. ಈ ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ಮುಂದಿನ ಲಾಗಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿ ತನಕ ನಮಸ್ಕಾರ. ಲವ್ ಯು ಆಲ್. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ಲವ್ ಯು ಆಲ್.